ಹಲೋ ನಮಸ್ಕಾರ. ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಕಲರ್ಸ್ ಚಾನೆಲ್ನಲ್ಲಿ ಮೂಡಿ ಬರ್ತಿರುವಂತಹ ಹೊಸ ಸೀರಿಯಲ್ ಗೌರಿ ಕಲ್ಯಾಣ. ಈ ಸೀರಿಯಲ್ನ ನಾಯಕ ನಟಿ ಹೀರೋಯಿನ್ ಗೌರಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಗೌರಿ ಅವರೇ, ನಿಮ್ಮನ್ನ ಗೌರಿ ಅಂತಲೇ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ನಿಮ್ಮ ಇಂಟ್ರೊಡಕ್ಷನ್ ನೀವೇ ಮಾಡ್ಕೊಳ್ಳಿ ಅಂತ. ಸೊ ಗೌರಿ ಅವರು ಏನು ಅಂತ ನಿಮ್ಮ ರಿಯಾಕ್ಷನ್ ಈ ಸೀರಿಯಲ್ ಬಗ್ಗೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಸ್. ಸೊ ಗೌರಿ ಬಗ್ಗೆ ಹೇಳಬೇಕು ಅಂತಾದರೆ, ಗೌರಿ ಒಂದು ರಗಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂದರೆ ನಾರ್ಮಲಿ ರಗಡ್ ಅಂತ ಅಲ್ಲ, ಇವಾಗ ಅವಳ ತಂಟೆಗೆ ಯಾರಾದರೂ ಬಂದರೆ ಅವಳು ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ, ಆ ಥರ ಕ್ಯಾರೆಕ್ಟರು. ಆಮೇಲೆ ಅವಳು ಇವಾಗ ಅಮ್ಮ ಶ್ರೀಮಂತರ ಮನೆಗೆ ಅವಳು ಸೊಸೆಯಾಗಿ ಹೋಗಬೇಕು ಅನ್ನೋದು ಅಮ್ಮನ ಆಸೆ. ನಾವೆಲ್ಲ 3 ಜನ ಮಕ್ಕಳು. ಬಟ್ ನನಗೆ ಅವ್ನ ಮನಸ್ಸು ಚೆನ್ನಾಗಿರಬೇಕು, ಗುಣ ಚೆನ್ನಾಗಿರಬೇಕು. ದುಡ್ಡಿಗೆ ಅಷ್ಟು ಬೆಲೆ ಕೊಡಲ್ಲ ನಾನು. ಅಂದರೆ ಮದುವೆ ಆಗಿ ಮನೆ ಹೋಗ್ತೀನಲ್ಲ, ಆ ಮನೆಗೆ ದುಡ್ಡೇ ಇರಬೇಕು ಅಂತ ಅಂದ್ಕೊಳ್ಳಲ್ಲ. ಮನಸ್ಸು ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು, ಗುಣ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಓಕೆ. ಸೊ ಗೌರಿ ಪಾತ್ರದ ಬಗ್ಗೆ ಇದು. ಓಕೆ. ಶಿಲ್ಪಾ ಕಾಮತ್ ಅವರ ಡೆಬ್ಯೂ ಕ್ಯಾರೆಕ್ಟರ್ ಇದು. ಏನು ಈ ಮೊದಲು ಯಾವ ಒಂದು ಸೀರಿಯಲ್ಸ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಏನಾದ್ರು ಮಾಡಿದ್ರ, ಅಥವಾ ಇದು ಡೆಬ್ಯೂ ಕ್ಯಾರೆಕ್ಟರ ಗೌರಿ ಕಲ್ಯಾಣ? ಇಲ್ಲ, ಇದಕ್ಕಿಂತ ಮುಂಚೆ 100 ಜನ್ಮಕ್ಕೂ ಅಂತ ಕಲರ್ಸ್ ಕನ್ನಡದಲ್ಲೇ ಮಾಡಿದ್ದೆ. ಅದಾದಮೇಲೆ ಒಂದು ನಾನ್ ಫಿಕ್ಷನ್ ಶೋ, ರಿಯಾಲಿಟಿ ಶೋ ಇದು ಕ್ವಾಟ್ಲೆ ಕಿಚನ್ ಅಂತ ಮಾಡಿದ್ದೆ ಕಲರ್ಸ್ ಕನ್ನಡದಲ್ಲೇ. ಇವಾಗ ಗೌರಿ ಪಾತ್ರವನ್ನು ಗೌರಿ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಪಾತ್ರ, ಈ ಒಂದು ಗೌರಿ ಪಾತ್ರ ನೋಡಿದ್ರೆ ಅಮ್ಮನ ಮಾತನ್ನ ಕೇಳುವಂತಹ ಮುದ್ದಾದ ಹುಡುಗಿ, ತುಂಬ ಸುಂದರವಾದಂತಹ ಹುಡುಗಿ, ಹಾಗೆ ಅಪ್ಪನ ಅಂದರೂ ತುಂಬ ಇಷ್ಟ. ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಮೂಡಿ ಬರ್ತಿದೆ. ಆದರೆ ಈ ಸೀರಿಯಲ್ನಲ್ಲಿ ನಿಮ್ಮ ತಾಯಿಗೆ ಏನು ಆಸೆ ಇರುತ್ತೆ, ನನ್ನ ಮಕ್ಕಳನ್ನ ಒಂದು ದೊಡ್ಡ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಸೊ ಆಸೆ ಇರುತ್ತೆ. ಸೊ ನೀವು ಅಮ್ಮನ ಮಾತು ಕೇಳುವಂಥ ಮಗಳ ಅಥವಾ ಅಪ್ಪನ ಮಾತು ಕೇಳುವಂತಹ ಮಗಳ? ಮಾತು ಇಬ್ಬರದು ಕೇಳ್ತೀನಿ. ಬಟ್ ನಂದು ಅಪ್ಪಂದು ಥಿಂಕಿಂಗ್, ಒಪಿನಿಯನ್ನು ಸೇಮ್ ಇರುತ್ತೆ. ನಮಗೆ ಗುಣ ಜಾಸ್ತಿ ಮುಖ್ಯ ಇರುತ್ತೆ. ಬಟ್ ಅಮ್ಮಂಗೆ ದುಡ್ಡು ಎಲ್ಲ, ದುಡ್ಡೇ ದೊಡ್ಡಪ್ಪ ಅನ್ನೋ ಥರ, ದುಡ್ಡೇ ಎಲ್ಲ. ಬಟ್ ನಮ್ಗೆ ಅದು ಇಷ್ಟ ಇರಲ್ಲ. ಸೊ ಅಮ್ಮನ್ನ ನಮ್ಮ ದಾರಿಗೆ ತಂದು, ದುಡ್ಡಂದ್ರೇ ಎಲ್ಲ ಅಲ್ಲ, ಗುಣ ಇಂಪಾರ್ಟೆಂಟು ಅಂತ ಹೇಳೋ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನೀವು ನೋಡಬೇಕು. ಒಂದು ಗ್ರ್ಯಾಂಡ್ ಎಂಟ್ರಿ ನಿಮ್ಮ ಒಂದು ಗೌರಿ ಅನ್ನೋ ಹೆಸರಿನಿಂದ, ಅಂದರೆ ನಿಮ್ಮ ಒಂದು ಕ್ಯಾರೆಕ್ಟರ್ನಿಂದ ಎಂಟ್ರಿ ಆಗ್ತಿರುವಂತಹ ಒಂದು ಸೀರಿಯಲ್ ಇದು. ಒಂದು ಹೀರೋಯಿನ್ ಓರಿಯೆಂಟೆಡ್ ಸೀರಿಯಲ್. ಸೊ ಎಷ್ಟು ಖುಷಿ ಇದೆ ಈ ಒಂದು ಎಂಟ್ರಿ ನಿಮಗೆ. ಹೇಗೆ ಸೆಲೆಕ್ಟ್ ಆದರೆ, ನಿಮಗೆ ಯಾರಿಂದ ಕಾಲ್ ಬಂದಿದ್ದು ಈ ಸೀರಿಯಲ್ಗೆ? ತುಂಬ ಖುಷಿ ಇದೆ. ಗೌರಿ ಕಲ್ಯಾಣ ಟೈಟಲಲ್ಲೇ ಇದೆ ಗೌರಿ ಅಂತ. ಸೊ ಅದು ಕೇಳಿಬಿಟ್ಟೆ ತುಂಬ ಖುಷಿ ಆಯಿತು. ಟೈಟಲ್ ಆಮೇಲೆ ರಿವೀಲ್ ಆಗಿತ್ತು, ನನಗೆ ಗೊತ್ತಿರಲಿಲ್ಲ. ಸೊ ಅದು ಕೇಳಿಬಿಟ್ಟು ತುಂಬ ಖುಷಿ ಆಯಿತು. ನನಗೆ ರಾಮ್ಜಿ ಸರ್ ಕಡೆಯಿಂದ ಟೀಮಿಂದ ಕಾಲ್ ಬಂದಿತ್ತು. ಸೊ ಹಿಂಗೆ ಪಾತ್ರ ಇದೆ, ಮಾಡ್ಬೋದಾ ಅಂತ. ಕತೆ ಕೇಳಿಬಿಟ್ಟು ತುಂಬ ಖುಷಿ ಆಗಿಬಿಟ್ಟು, ಕ್ಯೂರಿಯಾಸಿಟಿ ಇತ್ತು ಆ ಕಥೆಲಿ ಏನಾಗ್ಬೋದು. ಅಂದರೆ ಈ ಥರ ಕಾನ್ಸೆಪ್ಟ್ ನಾನು ಕೇಳಿರಲಿಲ್ಲ. ಒಂದು ಅಮ್ಮ ಮಕ್ಕಳನ್ನ ಶ್ರೀಮಂತ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದು ಅವ್ರ ಆಸೆನ ಅವ್ರು ತೀರಿಸ್ತಾರೋ ಇಲ್ವೋ, ಆ ಥರದ್ದೆಲ್ಲ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಏನಿರ್ಬೋದು ಕಥೆಯಲ್ಲಿ ಅಂತ ನನಗೆ ಕ್ಯೂರಿಯಾಸಿಟಿ ಆಗಿದೆ. ಅಂದರೆ ಆಡಿಯನ್ಸಿಗೆ ಡೆಫಿನೆಟ್ಲಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡು, ನನ್ನ ಪಾತ್ರನೂ ಇಷ್ಟ ಆಯಿತು. ಇವಾಗ ಸುಮ್ಮನೆ ಸಿಂಪಲ್ ಆಗಿದ್ದು ಆ ಥರ ಇಲ್ಲ. ಯಾರಾದರೂ ನನ್ನ ತಂಟೆಗೆ ಬಂದರೆ ಅವ್ರನ್ನ ಬಿಡಲ್ಲ, ಆ ಥರ ಫೈಟ್ ಮಾಡೋದೊಂದು ಮಜಾ ಇದೆ. ಸೊ ಈಚ್ ಸೀನು ಒಂದು ಖುಷಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ ಈ ಪಾತ್ರ ಅಂತ. ಪ್ರೊಮೋ ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಯಿತು. ಇಷ್ಟು ಬಬ್ಲಿ ಹುಡುಗಿ, ಮುದ್ದಾದ ಹುಡುಗಿ, ಈ ಥರ ರಗಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ರೌಡಿ ಬೇಬಿ ಆಗಿಬಿಟ್ಟಿದ್ದಾರೆ ಅಂತ. ಇದು ನಿಜವಾಗ್ಲೂ ರೌಡಿ ಬೇಬಿ ಕ್ಯಾರೆಕ್ಟರಾ ಈ ಒಂದು ಸೀರಿಯಲಲ್ಲಿ ನೀವು? ರೌಡಿ ಬೇಬಿ ನನ್ನ ತಂಗಿ ಅಂತ ಹೇಳ್ತೀನಿ. ಅವಳು ಫುಲ್ ರೌಡಿ ಬೇಬಿ. ಬಟ್ ನನ್ನಲ್ಲಿ ಮೃದು ಸ್ವಭಾವನೂ ಇದೆ. ಅದೇ ಹೇಳಿದ್ನಲ್ಲ, ನನ್ನ ತಂಟೆ ಅದೇ ಹಾಗೆ ಕರೆಕ್ಟ್. ಇವಾಗ ನಾನು ಸುಮ್ಮನೆ ರೌಡಿ ಆಗಲ್ಲ, ನನ್ನ ತಂಗಿ ಸುಮ್ಮನೆ ರೌಡಿ, ಆ ಥರ ರೌಡಿ. ಬಟ್ ನಾನು ಸುಮ್ಮನೆ ರೌಡಿ ಆಗಲ್ಲ. ನನ್ನ ತಂಟೆಗೆ ಯಾರಾದರೂ ಬಂದರೆ, ಫ್ಯಾಮಿಲಿ ತಂಟೆಗೆ ಬಂದರೆ ಅದು ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಮಾತಾಡ್ತೀನಿ ಅಷ್ಟೇ. ಓಕೆ. ಇನ್ನು ಸೀರಿಯಲ್ಗಳಲ್ಲಿ ನಿಮ್ಮನ್ನ ಬಗ್ಗೆ ನೋಡಿರ್ತಾರೆ ಶಿಲ್ಪಾ ಅವರು ಏನು ಅಂತ. ಆ ಸೀರಿಯಲಲ್ಲಿ ಕೊಟ್ಟಂಥ ಪಾತ್ರಗಳಿಗೆ ಜೀವ ತುಂಬಿದ್ದೀರಾ. ಇನ್ನು ರಿಯಲ್ ಆಗಿ ಯಾವ ಥರ ಶಿಲ್ಪಾ ಅವ್ರ ಕ್ಯಾರೆಕ್ಟರ್? ಬಬ್ಲಿನ ಅಥವಾ ಫ್ರೆಂಡ್ಲಿನ, ಜೋವಿಯಲ್ಲ, ಮೂಡಿನ, ಯಾವ ಥರ? ಯಾಕೆಂದರೆ ನಿಮ್ಮನ್ನ ಫ್ಯಾನ್ಸ್ ಫಾಲೋ ತುಂಬ ಇರುತ್ತೆ. ಯಾವುದೇ ಹೀರೋಯಿನ್ ಒಂದು ಸೀರಿಯಲ್ ಲೀಡ್ ಕ್ಯಾರೆಕ್ಟರ್ ಅಂದರೆ ಫ್ಯಾನ್ಸ್ ಫಾಲೋಯಿಂಗ್ ತುಂಬ ಇರುತ್ತೆ. ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಬಗ್ಗೆ ಏನು ಹೇಳ್ತೀರಾ? ಯಾವ ಥರ ಹುಡುಗಿ ನೀವು ಅಂತ? ಸುಮ್ಮನೆ ಸ್ಟ್ರಿಕ್ಟು, ಬೇಜಾರು, ಆ ಥರ ಸೈಲೆಂಟ್ ಅಂತೂ ಅಲ್ಲ. ಮೊದಲು ಹಂಗಿದ್ದೆ, ಇವಾಗಿಲ್ಲ. ಇವಾಗ ಫುಲ್ ಜೋವಿಯಲ್ಲು, ಫನ್ನು, ಕಾಲು ಎಳ್ಕೊತಾ ಇರ್ತೀನಿ. ನಮ್ಮ ಸೆಟ್ಟಲ್ಲೂ ಅಷ್ಟೇ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀನಿ. ಬಟ್ ಫನ್ ಲವಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಯಾವುದೇ ಒಂದು ಸೀರಿಯಲಲ್ಲಿ ಲೀಡ್ ಆಗಿ ಬಂದಾಗ ಇವ್ರು ಯಾರು, ಏನು, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಏನು ಇವರ ಹಿನ್ನೆಲೆ, ಎಲ್ಲಿಂದ ಬಂದರು, ಎಲ್ಲ ಕುತೂಹಲಗಳು ಇರೋದು ಕಾಮನ್ನು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಹಿನ್ನೆಲೆ ಏನು? ನೀವು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಹೇಗೆ? ಯಾವ ಥರ ರಂಗಭೂಮಿಯಿಂದ ಬಂದಿದ್ದ, ಅಥವಾ ಏನು ನೀವು ಕ್ಯಾರೆಕ್ಟರ್ ಹೇಗೆ ಬಂದಿದ್ದು ಈ ಒಂದು ಇಂಡಸ್ಟ್ರಿಗೆ? ಓಕೆ,
ನಾನು ಫಸ್ಟ್ ಆ್ಯಕ್ಚುಲಿ ಈ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. Okay. ಮಂಗಳೂರಲ್ಲಿ ಹುಟ್ಟಿದ್ದು ಉಡುಪಿ, ಬೆಳೆದಿದ್ದು ಮಂಗಳೂರಲ್ಲಿ. ಸೊ ಅಲ್ಲೇ ಐ ಟಿ ಕಂಪನಿಲಿ ಕೆಲಸ ಮಾಡ್ತಿದ್ದೆ, ಬ್ಯಾಂಕಲ್ಲೂ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಮಿಸ್ ಮ್ಯಾಂಗ್ಳೂರ್ ಅಂತ ಒಂದು ಕಾಂಟೆಸ್ಟ್ ಬಂತು. ಸೊ ಅಲ್ಲಿ ರನ್ನರ್ ಅಪ್ ಆದಮೇಲೆ ನನಗೆ ಶಾರ್ಟ್ ಮೂವಿ ಬಂತು. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಸೊ ಅಲ್ಲಿಂದ ಆಪರ್ಚುನಿಟೀಸ್ ಬರೋಕ್ಕೆ ಶುರುವಾಯಿತು. ಟ್ರೈ ಮಾಡಿಬಿಟ್ಟು ಇವಾಗ ಇಲ್ಲಿದ್ದೀನಿ. ಸೊ ಅಂದ್ಕೊಂಡಿರಲಿಲ್ಲ ಇಲ್ಲಿ ಬರ್ತೀನಿ ಅಂತ, ಬಟ್ ಬಂದಾದ್ಮೇಲೆ ತುಂಬ ಖುಷಿಯಾಗಿದ್ದೀನಿ. ತುಂಬ ಖುಷಿ ಇದೆ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ. ಸೊ ಯಾ ಓಕೆ, ಜಾಸ್ತಿ ಇಲ್ಲಿ ನಿಮಗೆ ಸ್ಪೇಸ್ ಇದೆ ಅನ್ನಿಸ್ತಾ, ಶೂಟಿಂಗ್ ಸ್ಪೇಸ್ ಅಥವಾ ನಿಮ್ಮ ಒಂದು ಪಾತ್ರಕ್ಕೆ ಹೆಚ್ಚಿನ ವೆಯ್ಟೇಜ್ ಇದೆ ಅನ್ನಿಸ್ತಾ ಈ ಒಂದು ಗೌರಿ ಅನ್ನೋ ಕ್ಯಾರೆಕ್ಟರ್ಗೆ? ಅಂದರೆ ಹೆಸರಲ್ಲೇ ನೀವಿದ್ದೀರಾ, ಸೊ ಹಾಗಾಗಿ ತುಂಬ ಜಾಸ್ತಿ ಸ್ಪೇಸ್ ಇದೆಯಾ ನಿಮಗೆ ಈ ಒಂದು ಸೀರಿಯಲಲ್ಲಿ? 100% ಅದು ಪ್ರೋಮೋದಲ್ಲೇ ನೀವು ನೋಡಿರ್ಬೋದು, ಅಥವಾ ನೆಕ್ಸ್ಟ್ ಬರೋ ಪ್ರೋಮೋದಲ್ಲೂ ನೀವು ನೋಡ್ಬೋದು. ಆಬ್ವಿಯಸ್ಲಿ ವೇಟೇಜ್ ಇದ್ದೇ ಇರುತ್ತೆ. ಬಟ್ ಈ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಇದೆ ಇದರಲ್ಲಿ. ಆ ಥರ ರಾಮ್ಜಿ ಸರ್ ಮಾಡ್ತಾರೆ. ಎಲ್ಲ ಕ್ಯಾರೆಕ್ಟರ್, ಯಾವ ಕ್ಯಾರೆಕ್ಟರ್ನ ಬಿಟ್ಕೊಡ್ಬಾರ್ದು ಅಂತ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಇಂಪಾರ್ಟೆನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅದೇ ಒಂದು ಖುಷಿ. ಈ ಹಿಂದೆ ಕನ್ನಡ ಸೀರಿಯಲ್ ಇತಿಹಾಸ ನೋಡೋದಾದ್ರೆ ಹೆಣ್ಮಕ್ಳು ಜಾಸ್ತಿ ಹೀರೋಯಿನ್ಸ್ ಬಂದಿದ್ದ ಸೀರಿಯಲ್ಗಳು ಫ್ಲಾಪ್ ಆಗಿದ್ದ ಹಿಸ್ಟ್ರಿನೇ ಇಲ್ಲ. ಹೆಣ್ಮಕ್ಳು ಈ ಥರ ಅಮ್ಮ 3 ಜನ ಹೆಣ್ಮಕ್ಳು 4 ಜನ ಹೆಣ್ಮಕ್ಳು ಈ ಥರ ಇದ್ದಿದ್ದು ತುಂಬ ಸಕ್ಸಸ್ ಆಗಿದೆ ಸೀರಿಯಲ್ಲು. ಸೊ ಈ ಒಂದು ಸೀರಿಯಲ್ ಯಾವ ರೀತಿ ನಿಮಗೆ ಜನಕ್ಕೆ ಕನೆಕ್ಟ್ ಆಗುತ್ತೆ, ಸೊ ಹಾಗೆ ಏನು ಮೆಸೇಜನ್ನು ಕೊಡ್ತಿದೆ ಅನ್ನೋದೇನಾದ್ರು ಹೇಳ್ಬೋದಾ? ಅದೇ ನನ್ನ ಪ್ರಕಾರ 100% ಇದು ನಿಮಗೆ ಕನೆಕ್ಟ್ ಆಗುತ್ತೆ. ಯಾಕಂದರೆ ನೀವು ಅನ್ಕೋಬೋದು, ಇವಾಗ ಒಂದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದೆಲ್ಲ ನಮ್ಮ ಮನೆಯಲ್ಲೂ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ಇವಾಗ ನಾನು ಗೌರಿ ಪಾತ್ರದಲ್ಲಿ ಹೇಳಬೇಕು ಅಂತಾದರೆ ಈ ಥರ ಒಂದು ಮಗಳಿರಬೇಕಿತ್ತು, ಈ ಥರ ಒಂದು ಸೊಸೆ ಇರಬೇಕಿತ್ತು ಅಂತ ಅನಿಸುತ್ತೆ. ಸೊ ನೀವು ಕನೆಕ್ಟ್ ಆಗ್ತೀರಾ. ಅಮ್ಮ ಆದ್ರೂ ಅಷ್ಟೇ, ಅಂದರೆ ಆ ಥರ ಅಮ್ಮನೂ ಇರ್ತಾರೆ. ಏನು ಹೇಳ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ಪಟ್ಟಿರೋ ಕಷ್ಟ ಅವ್ರ ಮಕ್ಕಳು ಪಡಬಾರ್ದು ಅಂತ ಆ ಥರ ಯೋಚನೆ ಮಾಡೋ ಅಮ್ಮ ತುಂಬ ಜನ ಇರ್ತಾರೆ. ನಾನು ಹೇಳಬೇಕಾದ್ರೆ ಎಲ್ಲರೂ ಮಾಡ್ತಾರೆ ಅನ್ಕೋತಾರೆ. ಇವಾಗ ನಾನಾದ್ರೂ ಅಷ್ಟೇ, ಮುಂದೆ ನಾನು ಪಟ್ಟಿರೋ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತಲೇ ಇರುತ್ತೆ. ಸೊ ಈ ಥರ ಕಾನ್ಸೆಪ್ಟ್ ಇದ್ದ ಕಾರಣ ನಾವು ಕನೆಕ್ಟ್ ಆಗ್ತೀವಿ ಬೇಗ. ನಮ್ಮ ಲೈಫಲ್ಲೂ ಹಿಂಗೆ ಆಗ್ತಾ ಇತ್ತಲ್ಲ, ಆ ಥರ ಕನೆಕ್ಟ್ ಆಗೋದು ತುಂಬ ಇದೆ ಅಂತ ಹೇಳ್ತೀನಿ. ಆಲ್ರೆಡಿ ಗೌರಿ ಕಲ್ಯಾಣ 8 ಗಂಟೆಗೆ ಬರ್ತಿರುವಂತಹ ಒಂದು ಸೀರಿಯಲ್, ಬಹಳಷ್ಟು ಜನ ಬೇರೆ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ, ಇಲ್ಲ ಬೇರೆ ಪ್ರೋಗ್ರಾಮ್ಗಳನ್ನ ನೋಡ್ತಿರ್ತಾರೆ. ಸೊ ನಿಮ್ಮ ಪ್ರೋಗ್ರಾಮನ್ನು, ನಿಮ್ಮ ಒಂದು ಸೀರಿಯಲನ್ನು ಯಾಕೆ ನೋಡಬೇಕು, ಏನು ಸ್ಪೆಷಾಲಿಟಿ ಇದೆ ಅಂತ ನೀವು ಹೇಳ್ತೀರಾ ವೀಕ್ಷಕರಿಗೆ? ಕಾನ್ಸೆಪ್ಟು ಡಿಫ್ರೆಂಟ್ ಆಗಿದೆ. ಈ ಥರ ಕಾನ್ಸೆಪ್ಟು ನಾನು ನೋಡಿರಲಿಲ್ಲ ಇಲ್ಲಿವರೆಗೂ. ಅಂದರೆ ಅಮ್ಮ ಹೇಗೆ ನಮ್ಮನ್ನು ಮದುವೆ ಮಾಡಿ ಕಳಿಸ್ತಾರೆ ಶ್ರೀಮಂತರ ಮನೆಗೆ ಅನ್ನೋದೇ ಒಂದು ಕಾನ್ಸೆಪ್ಟು. ಸೊ ಅದೇ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಹೆಂಗೆ ಕಳಿಸ್ಬೋದು ಇವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಶ್ರೀಮಂತರ ಮನೆಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಪ್ಕೋತಾರಾ ಇಲ್ವೋ? ಕೆಲವೊಂದು ಕಡೆ ಒಪ್ಕೋತಾರೆ, ಹೆಣ್ಮಗಳು ಹೇಗಿದ್ರು ಓಕೆ ಅಂತ. ಕೆಲವ್ರಿಗೆ ಶ್ರೀಮಂತರೇ ಬೇಕು ಅಂತ ಇರುತ್ತೆ. ಸೊ ಅದು ಹೆಂಗೆ ಒಪ್ಕೋತಾರೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗನ್ನಿಸ್ತು. ಸೊ ನಿಮಗೂ ಅನಿಸಿದ್ರೆ ದಯವಿಟ್ಟು ನೋಡಿ. 8 PM ಇದೇ ಮಂಗಳವಾರದಿಂದ ಬರ್ತಾ ಇದೆ. ಓಕೆ, ನೀವು ಇದೊಂದು ಸೀರಿಯಲ್ ಮಾಡ್ತಿರೋದು ಅಥವಾ ಬೇರೆ ಏನಾದ್ರು ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದೀರಾ, ಸಿನಿಮಾ ಈ ಥರ ಏನಾದ್ರು ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ? ಸದ್ಯಕ್ಕೆ ಈ ಸೀರಿಯಲ್ ಮಾತ್ರ ಮಾಡ್ತಾ ಇದ್ದೆ. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗೆ, ನಿಮ್ಮ ಸೀರಿಯಲ್ಗೆ 1000 ಸಂಚಿಕೆಗಳನ್ನ ಪೂರೈಸಿ ಮುನ್ನೋಗ್ಲಿ, ಸಕ್ಸಸ್ ಕಾಣಲಿ, ನಿಮಗೂ ಒಳ್ಳೆ ಫ್ಯೂಚರ್ ಇರಲಿ ಅಂತ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗೌರಿ ಕಲ್ಯಾಣ ಸೀರಿಯಲ್ನಲ್ಲಿ ಮೇಯ್ನ್ ಲೀಡ್ ರೋಲ್ನಲ್ಲಿ ನಟಿಸ್ತಿರುವಂತಹ ಗೌರಿ ಅಂದರೆ ಶಿಲ್ಪಾ ಕಾಮತ್ ಅವರ ಮಾತುಗಳಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.